ಫೋನ್ ಭರತಿಗೆ ಫೋನ್ ಮಾಡಿದ್ವಿ. ಇಲ್ಲ ಇಲ್ಲ ಬರ್ತಿಲ್ಲ ಇಲ್ಲ. ಸ್ಟ್ಯಾಂಡ್ ಕೊಡ ಮರೆಯ ಫೋನ್ ಮಾಡೋರು ಅವನಿಗೆ ಏನು ಹಾಂ ಗುರುವೇ ಸ್ಟ್ಯಾಂಡ್ ಕೊಟ್ಟು ಎಲ್ಲರೂ ಹೋಗ್ಬೋದು. ನಾನೇ ಲೇಟಾಗಿ ಬಂದಿದ್ದೆ. ಈಗ ಬಂದಷ್ಟೇ ಲೇಟ್ ಆಗಿರೋದು. ಇಲ್ಲ ಅವ್ರು ಕೊಡು ಭರತ ಫೋನ್ ಮಾಡ್ತೀನಿ. ಭರತ ಬಂದೇನು ನಾನು ಕೊಡ ಎಷ್ಟು ಮಾತಾಡ್ತೀಯ ಫುಲ್ ಎಲ್ಲ ಗ್ರೂಪಿಗೆ ಹಾಕ್ಬಿಡು. ಇಟ್ಕೊಳ್ಳೋ ಲೈವ್ ಹೋಗ್ತಾ ಇತ್ತು. ಅಲ್ಲಿ ಇಟ್ಕೊಂಬತ್ತೆ ಹಿಂಗೆ ಇಟ್ಕೊಂಬ. ಭರತ ಭರತ ಹೇಳುವ
ಅಲ್ಲ ಒಂದು ನಿಮಿಷ ಜಾಸ್ತಿ ಅವ್ರು ತಿರ್ಗಾಡಿ ಇವತ್ತು ಅರ್ಸಿಗೆರೆ ರೌಂಡ್ ಹಾಕ್ಬಿಟ್ಟಾರ ಶೇರ್ ಮಾಡ್ಬೇಕು ಇಂಟು ಹಿಂಗೆ ಇಟ್ಕೊಂಡಿದ್ದು ಶೇರ್ ಮಾಡ್ಬೇಕು ಹಿಂಗೆ ನೋಡೋದು ಮಾತಾಡಕ್ಕೆ ಅವಕಾಶ ಸಿಗುತ್ತಲ್ವಾ? ಬರಲ್ಲ ಬ್ರೈಟ್ನೆಸ್ ಜಾಸ್ತಿ ಮಾಡು ಇದು ಜಾಸ್ತಿ ಬರುತ್ತೆ ಅವನೇ ಟಚ್ ಮಾಡಬೇಕು ಬರತ್ ಹೋಗಿದೆಯಾ ಇಲ್ವಂತ ಇಲ್ವಂತ
ಲೈವ್ ಮಾಡಿದ್ರು ಲೈವ್ ಹಾಕಿರೋದಾ ಚೆನ್ನಾಗಿ ಕೊಂಡು ಕೊಟ್ಟ ಬಿಡೋದು ಬಾ ಟಿಪ್ಪೇನ ರಂಗಸ್ವಾಮಿ ಅಲ್ಲ ಅಯ್ಯೋ ಯಾವ ಜೊತೆಗೆ ಇರ್ತಾರೆ ರೇಟ್ ಹ್ಯಾಂಡ್ ಆಗ್ಬಿಟ್ಟಾರೆ ಪೊಲೀಸ್ನವ್ರು ಬಂಧಿಸ್ರಿ ನನ್ನ ಅಂತೇಳಿ ಏನು
ಒಳ್ಳೆ ಮೇಡಮ್ ಅಲ್ಲಿ ಇದಾರಲ್ಲಿ ಕೆಳಗಿದ್ದಾರೆ ಕೆಳಗೆ ಇದ್ದಾರೆ ಪೊಲೀಸ್ ಹೇಳಿ ಇವನು ಇದು ಆ್ಯಕ್ಸಿಸ್ ಬ್ಯಾಂಕಲ್ಲಿ ಒಳ್ಳೆ ಇದು ಈಗ ಒಂದು 30 ಲಕ್ಷ ವರ್ಷ ಕೆಲಸ ಮಾಡ್ತಾರೆ ಮುಗಿರೋ ಹೋಗ್ತಾನ ಮುಗಿರೋ ಹೋಗ್ತಾನ ಅಲ್ಲಿ ಲೆಫ್ಟ್ ಸೈಡ್ ಬಿಂದಾಸ್ ಆಯಿಲ್ ಅದೇ ಹುಡುಗಿ ತಮ್ಮನ ಮಗಳಾಗಿದ್ರು ಅವ್ರ ತಮ್ಮನ ಮಗಳು ಇರುತ್ತಾ ಈ ಕಡೆ
ಸಮಾಚಾರ? ಆಗಲ್ಲ ನನ್ನ ಏನಾರ ನನಗೆ ಸಮಸ್ಯೆ ಇದ್ದಲ್ಲಿ ಬಾಬು ಆ್ಯಂಡ್ ರಾಮು ಪರಿಶೀಲಿಸಿ ಇದು ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ರಾಮು ಯಾರು 24 ಗಂಟೆಗೆ ಒಂದು 5-6 ಗಂಟೆ ಬಿಟ್ಟು ಯಾವ MLA ದುಡ್ಡು ಇರ್ತಾರೆ. MLA ಹೇಳಿದ್ರೆ ಮಾಡಿದ್ದಾರೆ. ನಾವು ಅದೇ ಹೇಳ್ತೀವಿ. ಆ ಹುಡುಗನ ಕರ್ಕೊಂಡು ಸ್ಟೇಷನಿಗೆ ಕೊಡ್ತೀವಿ. ಹೈಕಮಾಂಡ್ ಏನು ಹೇಳ್ತದೆ ಕೇಳ್ರಪ್ಪ ಫಸ್ಟು. ಸಮಾಧಾನ ಇರಿ ಸರ್. ಗಲಾಟೆಗೋಸ್ಕರ ಹೇಳಕ್ಕೆ ಬೇಡ. ಈ ಒಳಗೆ ಕರ್ಕೊಂಡೋಗಿ ಏನೋ ಮಾತಾಡೋಕ್ಕೆ ಅಷ್ಟೊಂದು ಸಾರ್ವಜನಿಕರು ಎದುರಿಗೆ ಸಮಯ ಕೇಳಬೇಕು. ಸಾರ್ವಜನಿಕರ ದುಡ್ಡಿಂದ ನಮ್ಮ ತೆರಿಗೆ ದುಡ್ಡಿಂದ ಇವ್ರಿಗೆ ಸಂಬಳ, ಇವರು ಮಜಾ ಮಾಡೋಕ್ಕೆ, ಇವರು ಕಾರಲ್ಲಿ ಓಡಾಡೋಕ್ಕೆ, ಸರ್ಕಾರದ ಜೀಪಲ್ಲಿ ಓಡಾಡೋಕ್ಕೆ, ಡೀಸೆಲ್ಗೆ ಎಲ್ಲ ನಮ್ಮ ದುಡ್ಡು. ಕೃಷಿ ಪದ್ಧತಿ ಕಂದಾಯ ಕಟ್ಟಿಲ್ಲ, ತೆರಿಗೆ ಕಟ್ಟಿಲ್ಲ ಬಿಡಲ್ಲ. ಎನ್ಆರ್ ಸಂತೋಷಣ್ಣನವರಿಗೆ, ಎನ್ಆರ್ ಸಂತೋಷಣ್ಣನವರಿಗೆ, ಎನ್ಆರ್ ಸಂತೋಷಣ್ಣಗೆ ಭಾರತ್ ಮಾತಾಕ್ಕೆ ಬೇಡ.
ಪಿಪಿ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಬರ್ರಿ ಅಂಬೇಡ್ಕರ್ ಸರ್ಕಲ್ ಪೊಲೀಸ್ ದೌರ್ಜನ್ಯ ಮಾಡ್ತಿರುವ ಶಾಸಕ ಶಿವಲಿಂಗೇಗೌಡಗೆ ಶಾಸಕ KM ಶಿವಲಿಂಗೇಗೌಡಗೆ ಸಿಸಿಟಿವಿ ಅಳವಡಿಸಿದ್ರು ಮನೆಗೆ ನುಗ್ತಾ ಇರೋ ಶಾಸಕನ ಬೆಂಬಲಿಗರಿಗೆ ಶಾಸಕ KM ಶಿವಲಿಂಗೇಗೌಡಗೆ ಶಾಸಕ ಶಿವಲಿಂಗೇಗೌಡಗೆ ಫೋಟೋ ಸಿಗಿಲ್ಲ ಶಾಸಕ KM ಶಿವಲಿಂಗೇಗೌಡಗೆ ನಮಗೆ ಇನ್ನೂ ಹೋಗಕ್ಕಾಗ್ತಿಲ್ಲ. ಕುತ್ಕೊಳ್ಳಿ ಯಾರ ಗಾಡಿಯಲ್ಲಿ ಕುತ್ಕೊಳ್ಳಿ ಯಾರ ವಿಡಿಯೋ ಮಾಡ್ರಿ ಕುತ್ಕೊಳ್ರಿ ಉಲ್ಟಾ ಕುತ್ಕೊಳ್ರಿ
ಹೊಡೆಯೋಕ್ಕಾಗ್ತಿಲ್ಲ. ಸ್ಟೇಷನ್ನಲ್ಲಿ ನ್ಯಾಯ ಕೇಳಕ್ ಹೋದ್ರೆ ಅನಾಗರಿಕರ ಮೈ ಮೇಲೆ ಬೀಳಕ್ ಬಂದಂತ ಗೋಪಿ ಅವರಿಗೆ ಸುವ್ಯವಸ್ಥೆ ಹಾಳು ಮಾಡುವ MLA ಅವಾಗಲೇ ಸಿಕ್ಕಿದ್ರೆ ಹೆಂಗೆ ಎಲ್ಲರೂ ಅಗಲ ನೋಡ್ರಿ ಲೈಟ್ ಆನ್ ಮಾಡಕ್ ಕೇಳ ಜಯದೇವಣ್ಣ ಒಳಗಡೆ ಲೈಟ್ ಆನ್ ಮಾಡಕ್ ಕೇಳೋಣ. ಒಂದು ನಿಮಿಷ ಲೈಟ್ ಆನ್ ಮಾಡ್ತಾರೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಎಲ್ಲರೂ ಸಂತೋಷ ಎಲ್ಲರೂ ಸಂತೋಷ ಮಾತಾಡ್ಬೋದಾ? ಏನು ಅರಸೀಕೆರೆ ಕ್ಷೇತ್ರದಲ್ಲಿ ಯಾದವರು ಗೊಲ್ರ ಮೇಲೆ ಶಿವಲಿಂಗೇಗೌಡರು ಟಾರ್ಗೆಟ್ ಮಾಡಿದ್ದಾರೆ. ಏನ್ ಟಾರ್ಗೆಟ್ ಏನಂದ್ರೆ ಮೊನ್ನೆ ಒಂದು ಕಾಮಸಮುದ್ರ ಗೊಲ್ರಟ್ಟಿ ಅಂತ ಬರುತ್ತೆ. ಆ ಗೊಲ್ರಟ್ಟಿನಲ್ಲಿ ಒಂದು ನಾಟಕ ಆಡಿಸ್ತಾರೆ. ನಾಟಕನ ಏನ್ ಕಾಡಿಸ್ತಾರೆ ಅಂದ್ರೆ, ಶಾಸಕರು ಊರಲ್ಲಿ ಖುಷಿ ಇದ್ದಾಗ, ಜಾತ್ರೆ ಆದಾಗ ಅಲ್ಲಿ ಊರಲ್ಲಿ ಸಂಭ್ರಮಕ್ಕೋಸ್ಕರ ನಾಟಕ ಆಡಿಸ್ತೀವಿ, ಆರ್ಕೆಸ್ಟ್ರಾ ಆಡಿಸ್ತೀವಿ. ಈ ಒಬ್ಬ ಶಾಸಕ ಏನ್ ಮಾಡ್ತಾನಲ್ಲಿ ಅಂದ್ರೆ, ದೇವಸ್ಥಾನಕ್ಕೆ ಬಾಗ್ಲಾಕ್ಸಿ, ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಬಾಗ್ಲಾಕ್ಸಿ ಇವನು ಅಲ್ಲಿ ಹೂವಿನ ಅಭಿಷೇಕ ಮಾಡಿಸ್ಕೊಂತಾನೆ. ಎಂತ ಪುಣ್ಯಾತ್ಮನ ಹಿಂದೂ ಧರ್ಮದಲ್ಲಿ ಯಾರು ನೋಡಿದಿರೇನ್ರಿ ಈ ಮನುಷ್ಯನ? ಇಂಥ ಒಬ್ಬ ಶಾಸಕನ ಎಲ್ಲಾರು ನೋಡಿದೀವ? ಅದೇ ತರ ಆ ಊರಲ್ಲಿ ಅಭಿಷೇಕ ಮಾಡಿಸ್ಕೊಂಡ ನಂತರ ಅಮ್ಮನಹಟ್ಟಿಲಿ ಜಾತ್ರೆ ನಿಲ್ಲಿಸಿ ನಾನು ಇಲ್ಲೂ ಕೂಡ ಅಭಿಷೇಕ ಮಾಡಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಾನೆ ಶಾಸಕ KM ಶಿವಲಿಂಗೇಗೌಡ. ಬೆಳಿಗ್ಗೆ ನಮ್ಮೂರಲ್ಲಿ ಒಂದು ಮೀಟಿಂಗ್ ಕರೆದಿದ್ರು. ಕಾರ್ಯದರ್ಶಿ ಅಧ್ಯಕ್ಷರು ನನಗೊಂದು ನೋಟಿಸ್ ಕೊಟ್ಟಿದ್ರು. ನಮ್ಮ ಮನೆಯಲ್ಲಿ ನಾವು ಕಾಫಿ ಕುಡಿತಾ ಕೂತಿದ್ವು. ಒಂದು 10 ಜನ ಇವನ ಬೆಂಬಲಿಗರು ನಮ್ಮ ಮನೆಗೆ ನುಗ್ಗಿ ದಾಂಧಲೆ ಮಾಡ್ತಾರೆ ಅಂದ್ರೆ ಹೇಳ್ಬಾರ್ದು, ಅದು ಎಲ್ಲರಿಗೂ ವಿಡಿಯೋ ತಲುಪಿದೆ. ಯಾವ ತರ ದಾಂಧಲೆ ಮಾಡ್ತಾರೆ ಅಂದ್ರೆ ಇವರು ಅಲ್ಲೇನು ಯಾರ ನಾವು ಕದ ಹಾಕಿಂದ್ರೆ ನಮ್ಮನ್ನು ಸಾಯಿಸೇ ಬಿಡೋರು. MLA ಹೇಳಿದರೆ ನಾವು ಸಾಯಿಸ್ಬೇಕು, DYSP ಹೇಳಿದರೆ ನಾವು ಸಾಯಿಸ್ಬೇಕು. ನಾನೇನ್ರ ಮರ್ಡರ್ ಆದ್ರೆ DYSP ಶಾಸಕ KM ಶಿವಲಿಂಗೇಗೌಡ ಕಾರಣ ಆಗ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನನಗೆ ತೃಪ್ತಿದೆ. ನನ್ಗೇನ್ರ ಹೆಚ್ಚು ಕಮ್ಮಿ ಆದ್ರೆ MLA ಮೇಲೆ ನಾನು ಹೇಳ್ತೀನಿ ಶಾಸಕನೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ
ಪೊಲೀಸ್ ಇಲಾಖೆಯವರು ಇಲ್ಲಿ ನಿಂತಿದ್ದೀರಾ, ಇವೆಲ್ಲ ಏನ್ ಹೇಳ್ತೀರಾ? CCTV ಹಾಕಿ ಅಂತ ಹೇಳ್ತೀರಾ. ನಾವು CCTV ನಮ್ಮ ಮನೆಗೆ ಹಾಕ್ಸಿದ್ದೆ. ಹಾಕಿಸಿದಂತ ಸಂದರ್ಭದಲ್ಲಿ ಇವೊಬ್ಬ ಗುಂಡ CCTVನ ಕಿತ್ತಾಕ್ತಾನೆ, ಅವನ್ನ ರಾಜ ಮರ್ಯಾದೆ ಕೊಡ್ತಾರೆ ಪೊಲೀಸ್ ಇಲಾಖೆಯಲ್ಲಿ. ಇದೇ DYSP ಸಾಹೇಬರು ಅವ್ರ ಮನೆಗೆ ಬಂದು ಹೋಗ್ತಾರೆ. ಯಾಕೆ? ಅದನ್ನ DYSP ಸಾಹೇಬ್ರು ಹೇಳ್ಬೇಕು. ರೌಡಿ 19 ಕೇಸ್ ಇದಾವೆ ಅಜ್ಜಪ್ಪ ಮೇಲೆ. DYSP ಸಾಹೇಬ್ರೆ ಪೂರ್ತಿ ಮಾಹಿತಿ ತಿಳ್ಕೋಬೇಕು. ನೀವು ಏನ್ ಮಾಹಿತಿ ತಿಳ್ಕೋಬೇಕು ಅಂದ್ರೆ, ನೀವು ಅಜ್ಜಪ್ಪನ ಮೇಲೆ ಎಷ್ಟು ಕೇಸ್ ಇದಾವೆ ಅಂತ ಎಲ್ಲ ಸ್ಟೇ ಆಗಿದೆ. ಹಾಸನದಲ್ಲಿ ಒಂದು 307 ಮಾಡಿದ್ರು ಸುಳ್ಳು ಕೇಸು. ಸಾಹೇಬ್ರಿಗೆ ಇಲ್ದವೆಲ್ಲ ಹೇಳಿ ನಾನು ಕೂಡ ನನಗೂ ಭಾರಿ ತೊಂದರೆ ಕೊಟ್ರು. ಆವಾಗ ಅದು ರಾಜಿ ಆಯ್ತು. ಪೊಲೀಸ್ ಕೇಸ್ ಹಾಕಿದ್ರು, ಅದು ಸ್ಟೇ ಆಗಿದೆ. ಎಲ್ಲವೂ ಸ್ಟೇ ಆಗಿದಾವೆ. ನನ್ನ ಮೇಲೂ ಕೂಡ ರೌಡಿ ಶೀಟ್ ತೆರೆದ್ರಿ. ನಾವೇನ್ ರೌಡಿಸಮ್ ಮಾಡಿದ್ವಾ? ಇಸ್ಪೀಟ್ ಆರ್ಡರ್ ಮೇಲೆ ತೆರೀರಿ. ನಿಮ್ಗೂ ಮಕ್ಳು ಮರಿ ಇದಾವೆ. ನಾನು ಪೊಲೀಸ್ ಇಲಾಖೆಗೆ ಒಂದು ಹೇಳ್ತೀನಿ, ನಿಮ್ಗೂ ಮಕ್ಳು ಮರಿ ಇದಾವೆ. 15 ದಿನಕ್ಕೆ ಒಬ್ಬ ಮರ್ಡರ್ ಮಾಡಿದನಿಗೆ ಬೇಲ್ ಕೊಟ್ರಿ. ನಿಮ್ ಮಕ್ಳು ಮರಿ ಅವ್ರ ಮಕ್ಳು ಮರಿ ಹೆಂಗೆ ಆಗುತ್ತೆ? ದಯಮಾಡಿ ಹೇಳ್ತೀನಿ, ಯಾರು ಬರಲ್ಲ. ಪಾಪನ ಕರ್ಮನ ತೀರಿಸಲೇಬೇಕಾಗುತ್ತೆ. ನೀವು ಕಾನೂನ ನ್ಯಾಯದಂಗೆ ಮಾಡ್ರಿ. ನಾವೇನಾರ ಮಾಡಿದ್ರೆ ನಮಗೂ ಕೂಡ ಬೂಟಲ್ಲಿ ಹೊಡಿರಿ, ನಾವು ಹೊಡಿಸ್ಕೊಂತೀವಿ. ನೀವುಗೆ ನಾವೇ ತನಿಖೆ ಮಾಡಿ ಕೊಡ್ತೀವಿ, ನಾವೇ CC ಕ್ಯಾಮ್ರಾ ಕೊಡ್ತೀವಿ. ಕೊಟ್ಟರು ಕೂಡ ನೀವು ತನಿಖೆ ಮಾಡಲ್ಲ. ಅವ್ನ ಯಾರನ್ನ ಪಾಪ ನನ್ನ ಮೊಬೈಲ್ ಕಿತ್ಕೊಂತಾನೆ, ನನ್ನ ಹೆಂಡತಿ ಸರಕ್ ಕೀಳ್ತಾರೆ, ಅವನ್ನ ಹಿಡ್ಕೊಟ್ಟು ನೀವು ದುಡ್ಡು ಕಳಿಸ್ತೀರಾ ಅಂದ್ರೆ ಪೊಲೀಸ್ ಇಲಾಖೆ ಲ್ಯಾಂಡ್ ಆರ್ಡರ್. ಆದ್ರೆ ಶಿವಲಿಂಗೇಗೌಡರಿಗೆ ದರ್ಶನ್ಗೆ ಹೇಳ್ಬೇಕಿತ್ತು, ಫಿಲಂ ಹಾಕರು ದರ್ಶನ್ಗೆ ಹೇಳ್ಬೇಕು. ಶಿವಲಿಂಗೇಗೌಡರಿಗೆ ಏನಾರ ನೇಮಿಸಿದ್ರ ಕೇಸ 15 ದಿವಸಕ್ಕೆ ಬೇಲ್ ಕೊಡ್ಸೋರು. ಪಾಪ ಅವ್ರೇನು ಸಂಪರ್ಕ ಮಾಡಿಲ್ಲ ಇವ್ರನ್ನ. ಸಂಪರ್ಕನ ದರ್ಶನ್ ಕಡೆ ಯಾರು ನಮ್ಮ ಶಿವಲಿಂಗೇಗೌಡರನ್ನ ಸಂಪರ್ಕ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವ್ರು ಮರ್ಡರ್ ಮಾಡಿದ್ರೆ 15 ದಿನ ಕೊಡಿಸ್ಬಿಡ್ತಾರೆ ಬೇಲ. ಆ ಥರ ಆಗುತ್ತೆ. ನಮ್ಮ ಕಾರ್ಯಕರ್ತರನ್ನ ಯಾವ ರೀತಿ ಕಾಪಾಡ್ತೀರಾ ನೀವು ಗೊತ್ತಿಲ್ಲ. ಸಾಕಷ್ಟು ಮರ್ಡರ್ಗಳು ಆಗ್ತವೆ. ಬೆಳಿಗ್ಗೆ ನೋಡಿಬಿಟ್ರೆ ನಮ್ಮ ಮನೆಯವ್ರು ಎದ್ದೇ ಇಲ್ಲ ಹಾಸ್ಪಿಟ್ಲಲ್ಲಿ. ಆ ಪರಿಸ್ಥಿತಿಯನ್ನು ಶಿವಲಿಂಗೇಗೌಡ ಮಾಡಿದ್ದಾರೆ. ನನಗೆ ಭಾರಿ ನೋವಾಗಿದೆ. ಮನೆಗೆ ನುಗ್ಗಿ CC ಕ್ಯಾಮ್ರಾ ಕಿತ್ತಾಕ್ತಾರೆ ಅಂದ್ರೆ ಏನಾಗ್ಬೇಕು ಶಿವಲಿಂಗೇಗೌಡ? ನಾವಂತೂ ಎದುರು ಹೋಗಲ್ಲ. ನಮ್ ರಕ್ತ ಎದರ ರಕ್ತ ಅಲ್ಲ, ನಾವು ಹೋರಾಟದಿಂದ ಬಂದಿರೋದು. ಇನ್ನೇನು ಮಾಡ್ತೀಯಪ್ಪ ಶಿವಲಿಂಗೇಗೌಡ? ರೌಡಿ ಸೀಟ್ ಮಾಡಿಸಿಯಾ, ಗಡಿ ಕಾರ್ ಮಾಡಿಸ್ದೆ, ಎಲ್ಲ ಮಾಡಿಸಿದ್ಯಾ. ಇನ್ನೇನು ಮಾಡ್ತೀಯಾ? ಇನ್ನೇನು ಮಾಡಕ್ಕೇನೂ ಇಲ್ಲ ನಮಗೆ. ನಾವು ಹೋರಾಟ ಮಾಡೇ ಮಾಡ್ತೀವಿ. ನಿನ್ನ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ನೀನೇನೇನು ಅನ್ಯಾಯ ಮಾಡಿದ್ಯಾ ದಲಿತರಿಗೆ, ಹಿಂದುಳಿದರಿಗೆ, ಕುರುಬರಿಗೆ, ಕೊಲ್ರಿಗೆ ಎಲ್ಲರಿಗೂ ಏನ್ ಮುಗಿ ತುಪ್ಪ ಸವರಿ 20 ವರ್ಷಗಳ ಕಾಲ ದೇವಸ್ಥಾನ ಕಟ್ತೀನಿ ಅಂತ ಹೇಳಿ ನೀನು 4 MP-ಗೆ 4 MLA ಓಟ್ ಹಾಕ್ಸ್ಕೊಂಡಿದೆಯಲ್ಲ, ಅದನ್ನ ನಾನು ಹೇಳಿದ್ದೆ ಬೇಜಾರಾಯ್ತು ನಿನಗೆ. ಸತ್ಯ ಹೇಳಿದೀನಪ್ಪ ಶಿವಲಿಂಗಣ್ಣ, ನಾನು ಸತ್ಯ ಹೇಳಿದೀನಿ. ನಾನೇನು ತಪ್ಪು ಹೇಳಿದಿನ? ಇದೇ ಬಿಳಿ ಚೌಡಯ್ಯನವ್ರ ಮಲ್ಲಿ ಏನ್ ಹೇಳಿದೆ ನೀನು? ನಮ್ಮನ್ನೆಲ್ಲ ಕರ್ಕೊಂಡು ಹೋದೆ. ನನಗೆ ಕೈ ಹಿಡ್ಕೊಂತಿದ್ದೆ, ಬಾರಪ್ಪ ನಿಂಗೆ ಸೋಲ್ತೀನಿ, ಸಂತೋಷ್ 85,000 ಓಟ್ ತಗೊಂಡ್ಬಿಡ್ತಾನೆ, ನೀವೆಲ್ಲ ಹೋದ್ರೆ ಅಂತ ಹೇಳಿ ನಮ್ಮ ಹತ್ರ ಎಲ್ಲ ಓಟ್ ಹಾಕ್ತೀನಿ. ನಮ್ಗೆ ಮೋಸ ಮಾಡಿದೆಲ್ಲ, ನೀನು ಕರ್ಮ ತೀರಿಸಲೇಬೇಕು. ನಾವಿಲ್ಲಿ 80,000 ಅಂತ ಲಿಂಗಾಯತರು ನಾವು ವಿರೋಧ ಮಾಡ್ಕೊಂಡು ನಿನ್ ಜೊತೆ ಬಂದು ನಾವು ಬೆಳಿಗ್ಗೆ ಎದ್ರು ಪಾಪ ಅವ್ರೊಳಗಡೆ ನಮ್ಮ ಕುರಿ ಹೋಗ್ಬೇಕು, ದನ ಹೋಗ್ಬೇಕು. ನಾವು ವಿರೋಧ ಮಾಡ್ಕೊಂಡು ಬಂದ್ವಲ್ಲ, ನಮ್ಗೆ ಈ ಶಿಕ್ಷೆನಾ ಶಿವಲಿಂಗಣ್ಣ? ಈ ಶಿಕ್ಷೆನ ಏಸು ವರ್ಷ ಬದುಕ್ತೀಯಾ? ನಿನ್ನ ಮಕ್ಕಳು ಮರಿಗೂ ಕರ್ಮ ನೀವು ತೀರಿಸಲೇಬೇಕು. ಯಾಕೆಂದ್ರೆ ಸಾಕಷ್ಟು ದುಡ್ಡು ಮಾಡಿದ್ದೀರಾ, ಸಾಕಷ್ಟು ಹಣ ಮಾಡಿದ್ದೀರಾ. ಸಾಕು ಈ ತರ ಕಿತಾಪತಿ ಮಾಡಿ ನಮ್ ಬಂದ್ರು ನಡ್ಸಾಡ್ಬೇಡಪ್ಪ. ನಮ್ ಬಂದ್ರು ನೀನು ಪಾಪ ಆ ಚಿತ್ರಲಿಂಗೇಶ್ವರ ನೀನ್ ಬಿಡಲ್ಲ ಕಣಪ್ಪ ಶಿವಲಿಂಗಣ್ಣ. ಆ ಚಿತ್ರಲಿಂಗೇಶ್ವರ ಶಾಪ ಕೊಟ್ಟೇ ಕೊಡ್ತಾನೆ. ಅವನ್ ದೇವಸ್ಥಾನಕ್ಕೆ ಬಾಗ್ಲಾಕ್ಸಿ ಅದೇ ದೇವಸ್ಥಾನದ ಮುಂದೆ ಹೂವಿನ ಅಭಿಷೇಕ ಮಾಡ್ಕೊಂತೀಯಲ್ಲ, ನಿನ್ಗೆ ಏನ್ ಅನಿಸ್ಬೇಕು? ನನಗಂತೂ ಅರ್ಥ ಆಗ್ತಾ ಇಲ್ಲ. ನನ್ಗೇನ್ ತೊಂದ್ರೆ ಆದ್ರೂ ನಾನು ಹೋರಾಟ ಮಾಡ್ತೀನಿ. ನಾನು ಸಾಹೇಬ್ರ ಜೊತೆ ಇರ್ತೀನಿ. ನನ್ನ ಮೇಲೆ ಇನ್ನೂ 10 ಕೇಸ್ ಹಾಕು, ನಾನೇನ್ ಹೆದರಲ್ಲ. ಸುಳ್ಳು ಕೇಸ್ನ ದಯಮಾಡಿ ಹೇಳ್ತೀನಿ ಪೊಲೀಸ್ನವರು, ನಿಮ್ಗೂ ಮಕ್ಳು ಮರಿದಾವೆ, ಸುಳ್ಳು ಕೇಸ್ ಯಾರ ಮೇಲೂ ಹಾಕ್ಬೇಡ್ರಿ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿ. ನಾನು ನೋಡಿದೀನಿ, ನಾನು ಅನ್ನ ಹಾಕಿದ ಕುಟುಂಬ, ನಾವು ದೇವ್ರ ಪೂಜಿದ ಕುಟುಂಬ. ನನಗೆ ಬೆಳಗ್ಗೆ ಗಂಡಸರೊಬ್ರು ಬಂದಿದ್ರು, ನನ್ನ ಹತ್ರ ಒಂದು 50,000 ಇಸ್ಕೊಂಡು ಹೋಯ್ತು, ಇಸ್ಕೊಂಡಿರ್ಲಿಲ್ಲ. ಅವ್ರು ಬಂದ್ಬಿಟ್ಟು ನನಗೆ ಖಾಲಿ ಬಿದ್ದು ನಿನ್ ದುಡ್ಡು ಎಲ್ಲ ಶಾಸ್ತ್ರದ ಬಂತು ಅಂತ ಕೊಟ್ಟೋದ್ರು. ನನ್ಗೆ ಯಾರ್ಯಾರು ಸುಳ್ಳು ಕೇಸ್ ಹಾಕ್ಯಾರೆ ಅವ್ರಿಗೆ ದೇವ್ರಾಣೆ ಗಂಗಮಾಳಮ್ಮ ಬಿಡಲ್ಲ. ಗಂಗಮಾಳಮ್ಮನ ದೇವಸ್ಥಾನದಲ್ಲಿ ನಮ್ಮ ಅಜ್ಜನ ಕೋಟೆಗೆ ಪೂಜೆ ಮಾಡ್ತಾರ ದೇವ್ರ ತರ. ಮುಂದಂತೂ ಸುಮ್ಮನೆ ಬಿಡಲ್ಲ, ಹಾಳಾಗಿ ಹೋಗ್ತೀರಾ. ನಾನು ಹೇಳ್ತೀನಿ, ನಾನೇನ್ರು ತೊಂದರೆ ಕೊಟ್ಟಿದ್ನ? ನಾನೇನ್ರ ಯಾರ ಮಂತಕಾರ ಹೋಗಿ ಹೊಡೆದಾಟಕ್ಕೆ ಹೋಯ್ತನ? ಈ ಶಿವಲಿಂಗೇಗೌಡ ನನ್ನ ಶಾಪ ತಟ್ಟುತ್ತೆ, ಈ ಸಲ ನಾಶವಾಗಿ ಹೋಗ್ತಾನೆ ಅಂತ ಹೇಳಿ ಸಂದರ್ಭದಲ್ಲಿ ನನಗೆ ಹೇಳಿ ನಾನು
ಆತ್ಮೀಯ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳೇ, ಯುವ ಮಿತ್ರರೇ, ಕೇವಲ 20 ನಿಮಿಷದ ಒಂದು ಮೆಸೇಜ್ ನೋಡಿ ನೂರಾರು ಸಂಖ್ಯೆಯಲ್ಲಿ ನಮ್ಮ ಹೋರಾಟಕ್ಕೆ ಕೈ ಜೋಡಿಸಲಿಕ್ಕೆ ಬಂದಿರತಕ್ಕಂತ ನನ್ನೆಲ್ಲ ಮುಖಂಡರುಗಳೇ, ಬಂಧುಗಳೇ, ವಿಷಯ ನಾವು ಇವತ್ತು ಬೆಳಗ್ಗೆ ಒಂದು ಘಟನೆ ನಡೆಯುತ್ತೆ. ಇದಕ್ಕೆ ಪೂರಕವಾಗಿ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಲಿಲ್ಲ ಅಥವಾ ಈ ಮನುಷ್ಯ ಶಿವಲಿಂಗೇಗೌಡ 3ನೇ ಬಾರಿ ಮಂತ್ರಿ ದರ್ಜೆಯ ಸ್ಥಾನಮಾನದ ಗೃಹ ಮಂಡಳಿ ಅಧ್ಯಕ್ಷರು ಕುರುಬ ಸಮಾಜಕ್ಕೆ ಅನ್ಯಾಯ ಮಾಡಿ ಕುರುಬ ಸಮಾಜದ ಪರಮ ಪೂಜ್ಯ ಶ್ರೀಗಳಿಗೆ KR ನಗರದ ಸ್ವಾಮೀಜಿ ಅವರಿಗೆ ತಿಕ್ಕಲ್ ಸ್ವಾಮೀಜಿ ಅಂತ ಬೈದಂತ ಈ ಮನುಷ್ಯ ಇವತ್ತವರೆಗೂ ಈ ಕ್ಷಣದವರೆಗೂ ಕ್ಷಮೆ ಕೇಳಿದೆ. ಆ ಸಮಾಜಕ್ಕೆ ಸೇರ್ಬೇಕಾಗಿದ್ದಂತ ಗೃಹ ಮಂಡಳಿ ಅಧ್ಯಕ್ಷ ಸ್ಥಾನದಲ್ಲಿ ತಾನೇ ಕುಂತು 4ನೇ ಬಾರಿ ಶಾಸಕರಾದ ಮೇಲೆ ಸುಮ್ಮನೆ ಒಂದು ನೆನಪು ಮಾಡಿಕೊಡ್ತೀನಿ. ಅರಸೀಕೆರೆ ನಗರದಲ್ಲಿ ಎಷ್ಟು ಕೊಲೆಗಳಾಗೋಣ, ಎಷ್ಟು ಕೊಲೆ ಆದ್ರೂ ನೆನಪು ಮಾಡ್ಕೊಳ್ಳಿ. ವಾಕಿಂಗ್ ಹೋದಂತ ಬ್ಯಾಂಕ್ ಮ್ಯಾನೇಜರ್ ಕೊಲೆ ಆಯ್ತು. ಪೊಲೀಸ್ ಇಲಾಖೆ ಇವತ್ತವರೆಗೂ ಅವ್ರು ಯಾರು ಕೊಲೆ ಮಾಡಿದವರು, ಕೊಲೆಗಾರರು ಯಾರು ಪತ್ತೆ ಹಚ್ಚಿಲ್ಲ. ಬಿಹಾರ ಮೂಲದ ವ್ಯಕ್ತಿಗಳು ನಗರದಲ್ಲಿ ಕೊಲೆ ಮಾಡಿ ಕೈ ಬೆರಳು ಕತ್ತರಿಸಿ ಉಂಗುರಗಳನ್ನ ತಗೊಂಡೋದ್ರು. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. ಇದಕ್ಕೆ ನಾನು ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ ಸ್ಪರ್ಧೆ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ 80,000 ಮತಗಳನ್ನ ನೀವು ನನಗೆ ಕೊಟ್ಟು ಆಶೀರ್ವದಿಸಿದ್ರು. ಅಕ್ಕ ನನ್ನ ಮೇಲೆ ನಗರಸಭೆ ಎದುರಿಗೆ ನಾವೊಂದು ಹೋರಾಟಕ್ಕೆ ಹೋಗಿದ್ದಾಗ ಇದೇ ಶಾಸಕ ಶಿವಲಿಂಗೇಗೌಡರ ಚೇಲ ಸಮೀವುಲ್ಲಾ ಬಂದು ನನಗೆ ಚಾಕು ಹಾಕ್ತೀನಿ ಅಂತ ನಾನು ಎದುರದೆ ಹೋರಾಟಕ್ಕೆ ಕೂತೆ. ಬಾರಪ್ಪ ಹಾಕು ಚಾಕು, ನನಗೂ ಹಾಕು, ನಮ್ಮ ಮನೆಯವ್ರಿಗೂ ಹಾಕು ಅಂತ ನಾನು ಹೋರಾಟಕ್ಕೆ ಕೂತೆ. ಅದಾದ ಒಂದು ವಾರ ಆದ್ಮೇಲೆ ನಿಮ್ಮ ಸಂತೋಷದ ಮೇಲೆ ಪರಿಶಿಷ್ಟ ದೌರ್ಜನ್ಯ ತಡೆ ಕಾಯ್ದೆ ಅಟ್ರಾಸಿಟಿ ಪ್ರಕರಣ ನನ್ನ ಮೇಲೆ, ಅಟ್ರಾಸಿಟಿ ಪ್ರಕರಣ ನನ್ನ ಮೇಲೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಇವರು ಎದುರಾಳಿಯಾಗಿ ಸ್ಪರ್ಧೆ ಮಾಡಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋತಂತ ನನ್ನ ಮೇಲೆ ಅಟ್ರಾಸಿಟಿ. ನನ್ನ ಜೊತೆ ಅವತ್ತಿದ್ದಂತ ಮುಖಂಡರ ಮೇಲೆ, ನಮ್ಮ ಭೋಜಣ್ಣ ಇಲ್ಲೇ ಇದ್ದಾರೆ, ನಮ್ಮ ಉಮೇಶ್ ಅಣ್ಣ ಬೈರ್ಗೊಂಡಳ್ಳಿ, ಆತನೂ ಕೂಡ ಪರಿಶಿಷ್ಟ ಸಮಾಜಕ್ಕೆ ಸೇರಿದವರಾದ್ರೂ ಕೂಡ ಅವ್ರ ಮೇಲೂ ಅಟ್ರಾಸಿಟಿ. ನೋಡಿ ಎಲ್ಲಿದೆ ನ್ಯಾಯ. ಸಂತೋಷ ಎದ್ರಿ ಊರ್ ಬಿಟ್ಟು ಹೊಡೋಗ್ತಾನೆ ಅಂತ ಕಲ್ಪನೆ. ಸ್ವಾಮಿ, ನನ್ನ ಮನೆ ದೇವರು ವೀರಭದ್ರ, ರುದ್ರೇಶ್ವರನ್ ಪೂಜೆ ಮಾಡೋದು ನಾನು, ಶಿವನ ಭಕ್ತ ನಾನು. ಮಾದರ ಚೆನ್ನಯ್ಯ, ದೋಹರ ಕಕ್ಕಯ್ಯ, ಸಮಗಾರ ಅರಳಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಿದೇವರು, ಇಮ್ಮಡಿ ಸಿದ್ದರಾಮೇಶ್ವರರು, ಹಡಪದ ಅಪ್ಪಣ್ಣ, ಸಂತ ಸೇವಾಲಾಲ್ರು, ಮಹರ್ಷಿ ಭಗೀರಥರು, ಈ ರೀತಿ ಹಲವು ಸಮಾಜಗಳನ್ನ ಒಟ್ಟಾಗಿ ತಗೊಂಡ್ ಬಂದಂತ ಬಸವಣ್ಣನ ರಕ್ತ ನಮ್ದು. ನನ್ನ ಮೇಲೆ ಅಟ್ರಾಸಿಟಿ ಯಾಕೆ ಎದುರಿಸಕ್ ಹೋದ್ರಿ? ಅಷ್ಟಕ್ಕೆ ನೀವು ಸುಮ್ಮನಾಗಿಲ್ಲ ಸ್ವಾಮಿ. ಅವತ್ತು ಅಹೋರಾತ್ರಿ ನಡುವಚಲಿನಲ್ಲಿ ಇಲ್ಲೇ ಪ್ರತಿಭಟನೆ ಕೊಟ್ಟಿದ್ವಿ. ಅದಾದ್ಮೇಲೆ ಗಂಡಸಿ ಹೋಬಳಿ ನಮ್ಮ ಸಂಜಯ್ ಅಂತ ಇಲ್ಲೇ ಕೂತಿದ್ದಾನೆ, ಹೇಳಪ್ಪ, ನೀರ್ಗುಂದ ಹೊಸಳ್ಳಿ ಗ್ರಾಮದ ಯುವಕ, ಗಂಡಸಿ ಹೋಬಳಿ ನೀರ್ಗುಂದ ಹೊಸಳ್ಳಿ ಗ್ರಾಮದ ಯುವಕ ಇವನು. ಇವನ್ ಮೇಲೆ, ಇವ್ರ ತಂದೆ ಮೇಲೆ ಏಕಾಏಕಿ ರಾತ್ರೋರಾತ್ರಿ ಮಚ್ಚು, ದೊಣ್ಣೆ, ಕೊಡ್ಲೆ, ಕುಡ್ಲು ಎಲ್ಲ ತಗೊಂಬಂದು ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಈಗ ಜೀವನ್ಮರಣದ ಹೋರಾಟ ಮಾಡ್ತಿರ್ತಾನೆ, ಪ್ರಕರಣ ದಾಖಲು ಮಾಡ್ಲಿಕ್ಕೆ ಏನು ಮನಸ್ಸು ಬರೋದಿಲ್ಲ. ಈ ಹುಡುಗ ನನ್ನ ಹತ್ರ ಹೇಳ್ದ, ಯಾರು ಹೊಡೆದಿದ್ರು ಅವ್ರೇನೋ ಮನೆಗೆ ಹೋಗಿ ಹೇಳಿದ್ರೆ ಅವ್ನು ಯಾಕೆ ಜೀವಂತ ಬಿಟ್ರಿ ಅಂತ ಕೇಳಿದಂತ ಈ ಪುಣ್ಯಾತ್ಮ. ಹೊಡೆದಾಕ್ ಬರ್ಬೇಕಿತ್ತು, ನಾನು ನೋಡ್ಕೊಂತಿದ್ದೆ ಅಂತ ಹೇಳಿದ್ನ ಇಲ್ಲಪ್ಪ. ಇವನ್ ತಲೆಗೆ
ಮುಂದ್ಗಡೆ ಈ ಸ್ಟಿಚ್ಚು, ಹಿಂದ್ಗಡೆ 4 ಸ್ಟಿಚ್ಚು. ಇವ್ರ ತಂದೆಗೆ ಭುಜದ ಆಪರೇಷನ್ ಆಗಿದೆ. ಪ್ರಕರಣ ಏನಾಗಿದೆ ಅಂದ್ರೆ, ಆಗ್ಲೇ ನಮ್ಮ ಅಜ್ಜಪ್ಪಣ್ಣ ಹೇಳಿದ್ರು, ಖ್ಯಾತ ಚಿತ್ರನಟ ದರ್ಶನ್ ಅವರು ಇನ್ನೂ ಒಳಗಿದ್ದಾರೆ, ಆದ್ರೆ ಈತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು ಆರಾಮಾಗಿದ್ದಾರೆ. ಆರಾಮಾಗಿದ್ದಾರೆನಪ್ಪ, ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. 3ನೇ ಪ್ರಕರಣ, ಇದೇ ರಾಮಚಂಡಿ ಕೊಪ್ಪಳು ಗ್ರಾಮದ ನಿವಾಸಿಗಳಾದಂತ ಮಂಜೇಗೌಡ್, ಚಂದ್ರೇಗೌಡ್, ಕುರುಬ ಸಮಾಜಕ್ಕೆ ಸೇರಿದಂತವ್ರು. ಇವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗುತ್ತೆ. ದೊಡ್ಡನೆಲ್ಲ ಹೊಡಿತಾರೆ ಅವ್ರು ಹಿಡ್ಕೊಂಡು. 2 ದಿನ ಆದ್ರೂ ಕೂಡ ಪ್ರಕರಣ ದಾಖಲಾಗಲ್ಲ ಸ್ವಾಮಿ. 4ನೇ ಪ್ರಕರಣ, ಇಲ್ಲೇ ನಮ್ಮ ಲಿಂಗರಾಜಣ್ಣ ಇಲ್ಲೇ ಇದ್ದಾರೆ, ಕಸಬಾ ಹೋಬಳಿ ಗೀಜಿಹಳ್ಳಿ ಗ್ರಾಮದ ನಿವಾಸಿಗಳು. ಇವರ ಸಹೋದರರಿಗೂ ಸಣ್ಣದಾಗಿ ಮಾತಿನ ಚಕಮಕಿ ಆಗತ್ತೆ. ಅಷ್ಟಕ್ಕೆ ಯಾರೋ ಒಬ್ರು ಕಿಡಿಗೇಡಿಗಳು ಸಂಸಾರ ಹೊಡಿಬೇಕು ಅನ್ನೋಂಥವ್ರು ಪ್ರಕರಣ ಹಾಕ್ಸ್ಬೇಕು ಅಂತ ಹೊರಟಾಗ ರಾಜಿ ಆಗಿದೆ ಅಂದ್ರೂ ಸಹ ಕೇಳದೆ ಪ್ರಕರಣ ದಾಖಲು ಮಾಡ್ತಾರೆ. 5ನೇ ಪ್ರಕರಣ, ನನ್ನ ಜೊತೆಲೇ ಇರ್ತಾರೆ ನಮ್ಮ ಹುಡುಗ ಭರತ್ ಅಂತೇಳಿ, ರಾಮಚಹಳ್ಳಿ ಗ್ರಾಮದ ನಿವಾಸಿ. ನನ್ನ ಜೊತೆಲೇ ಅವತ್ತಿನ ದಿನ ಸಂಜೆ 6 ಗಂಟೆ ನನ್ನ ಜೊತೆಲೇ ಇದ್ದಾನೆ ಇವನು. ಇವನ್ ಮೇಲೆ ರಾಮಚಹಳ್ಳಿಲಿ ಯಾರ ಮೇಲೂ ರೇಪ್ ಮಾಡಬಹುದ ಅಂತ ಕೇಸ. ನನ್ನ ಜೊತೆಲೇ ಇದ್ದಾನ. ನ್ಯಾಯ ಎಲ್ಲಿದೆ? ನನ್ನ ಜೊತೆ ಇರೋದೇ ತಪ್ಪ ಒಂದು. 7ನೇ ಪ್ರಕರಣ, ಇದೇ ನಮ್ಮ ಅಜ್ಜಪ್ಪಣ್ಣನ ಮೇಲೆ ಯಾವಾಗ್ಲೂ ಫೋನ್ ನಲ್ಲಿ ಮಾತಾಡಿದ್ರು ಅನ್ನೋ ಕಾರಣ ಫೋನ್ ಸಂಭಾಷಣೆ ಆಧಾರಿತವಾಗಿ ಅಟ್ರಾಸಿಟಿ ಪ್ರಕರಣ ದಾಖಲಾಗುತ್ತೆ. ಅಟ್ರಾಸಿಟಿ ಪ್ರಕರಣ, ಒಬ್ಬ ದುಮ್ಮೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಒಬ್ಬ ಕಾಡುಗೊಲ್ಲ ಯಾದವ ಸಮಾಜದ ಮುಖಂಡ, ಅಟ್ರಾಸಿಟಿ ಕೇಸ್ ದಾಖಲಾಗುತ್ತೆ. ಅದೇ ನಮ್ಮ ಹತ್ರ ಒಂದು ಆಡಿಯೋ ಇರುತ್ತೆ. ಸನ್ಮಾನ್ಯ ಶಿವಲಿಂಗೇಗೌಡರು ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ದುಡ್ಡು ಕೊಡಬೇಕು, ಹೆಂಗ್ ಎಲೆಕ್ಷನ್ ಮಾಡಬೇಕು, ಹೆಂಗ್ ಗೆಲ್ಬೇಕು, ಹೆಂಗೆ ಅರಸೀಕೆರೆ ಜನನ ಹಾಳು ಮಾಡಬೇಕು, ದುಡ್ಡು ಪೆನ್ ಡ್ರೈವ್ ಹೆಂಗ್ ಹಂಚ್ಬೇಕು, ಆ ಸಿಡಿ ಹೆಂಗ್ ಹಂಚ್ಬೇಕು, ಇದೆಲ್ಲ ಮಾತಾಡಿರೋ ಆಡಿಯೋ ಇದ್ರೆ ಕೇಸ್ ಮಾಡಿ ಅಂದ್ರೆ ಪಾಪ ಪೊಲೀಸರು ಮಾಡ್ಲಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಅವರು ಕಾಂಗ್ರೆಸ್ ಏಜೆಂಟ್ ಅಂತೆ ಅರಸೀಕೆರೆ ಪೊಲೀಸ್ನವರು ವರ್ತನೆ ಇದೆ. ಸ್ವಾಮಿ, ಕಸಬಾ ಹೋಬಳಿ ಗೀಜಿಹಳ್ಳಿ ಕಸಬಾ ಹೋಬಳಿ ಗೀಜಿಹಳ್ಳಿ ಗ್ರಾಮದ ನಿವಾಸಿ ಬೈರೇಶ್ ಅಂತ ಇಲ್ಲೇ ಇದ್ದಾರೆ. ಅವರು ಮನೆಗೆ ನುಗ್ಗಿ ಹೊಡಿತಾರ ಆತನ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಯಾರು ಸ್ವೀಕಾರ ಮಾಡಲ್ಲ. ಇದನ್ನೆಲ್ಲ ಕಳಿಸಿ ನಾನ್ ನಿಮ್ ಸಮಕ್ಷಮ ಇದೇ ಪಿಪಿ ವೃತ್ತದಲ್ಲಿ ಧರಣಿ ಕೂತ್ಕೊಳ್ಳಕ್ ಬಂದು ಇದೇ ಸನ್ಮಾನ್ಯ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಿಸಿಲಿಗೆ ಹಾಕಿದ್ದಂತ ಶಾಮಿಯಾನ ಕಿತ್ತೆಸ್ತು ಬೂಟ್ ಕಾಲಲ್ಲಿ ನನ್ನ ತುಳಿದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಂಬೇಡ್ಕರ್ ಫೋಟೋನ ಬೂಟ್ ಕಾಲಲ್ಲಿ ತುಳಿತಾರೆ. ನ್ಯಾಯ ಎಲ್ಲಿದೆ ಸ್ವಾಮಿ? ಸನ್ಮಾನ್ಯ ಶಿವಲಿಂಗೇಗೌಡರನ್ನು ಮೆಚ್ಚೋದಕ್ಕೆ ಇವ್ರದ್ದು ಸರ್ವ ಶತಪ್ರಯತ್ನ. ಇವತ್ ಬೆಳಿಗ್ಗೆ ಸಿಸಿ ಕ್ಯಾಮ್ರಾನ ಒಬ್ಬ ರೌಡಿ ಶೀಟ್ರು ಸಿಸಿ ಕ್ಯಾಮ್ರಾ ಒಡೆದು ಅವ್ನು ಹೇಳ್ತಾನಂತೆ, ಈ ಅರಸೀಕೆರೆ ಬಂದಿರೋ ಡಿವೈಎಸ್ಪಿನ ನಾನ್ ಕರ್ಕೊಂಡ್ ಬಂದಿರೋದು ಅರಸೀಕೆರೆಗೆ ವರ್ಗಾವಣೆ ಮಾಡಿಸಿ, ನಾನು ಹೇಳ್ದಂಗೆ ಕೇಳ್ತಾರೆ, ನನ್ನ ಯಾರು ಏನು ಮಾಡಕ್ಕಾಗಲ್ಲ ಅನ್ನೋ ಮಾತನ್ನ ಆ ಮನುಷ್ಯ ನುಗ್ಗೊಡಿರಿ, ಮನೆಗೆ ನುಗ್ಗೊಡಿರಿ, ನಾನ್ ನೋಡ್ಕೊಂತೀನಿ ಅಂತ ಹೇಳಿ ಅಲ್ಲೇ ಮಾಡ್ತಾರೆ. ಅಜ್ಜಪ್ಪಣ್ಣ ಹುಲಿ ಅಂತ ಮನುಷ್ಯ, ನಾವೇ ಮೆತ್ತಗೆ ಮಾಡ್ಬಿಟ್ಟಿದ್ದು. ನಾನು ಹೇಳಿದೆ ಅಜ್ಜಪ್ಪಣ್ಣಂಗೆ, ಕಾನೂನು ಪ್ರಕಾರ ಇರೋಣ, ಕಾನೂನು ಮೀರಿ ಹೋಗೋದ್ ಬೇಡ. ಅವ್ನು ಹೊಡೆದ್ರು ಒಂದೆರಡು ತಿಂದ್ರು ಸಮಾಧಾನವಾಗಿರಿ ಹಿಂದೆ. ಈ ಪುಣ್ಯಾತ್ಮ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವ್ರು ಅಲ್ಲೇ ಮಾಡಿದ್ರು ಕೂಡ ನಮ್ಮ ನಟಣ್ಣ ಇರ್ಬೋದು, ನಮ್ಮ ಉಮೇಶ್ ಅವ್ರು ಇರ್ಬೋದು, ಒಬ್ರು ಕೈ ಮಾಡದೆ ಸುಮ್ಮನಿದ್ರು ಕೂಡ ಪ್ರಕರಣ ಹೇಗಿದೆ ಅಂತಂದ್ರೆ ಬೇಲೆಬಲ್ ಅಫೆನ್ಸಸ್. ಇದೇ ಮನುಷ್ಯ 1 ತಿಂಗಳಿಂದ ಗರ್ಭಗುಡಿ ಒಳಗ್ ನುಗ್ಗಿ ಪೂಜಾರಿ ನೋಡಿತಾನೆ, ಪ್ರಕರಣ ಇಲ್ಲ. ಸ್ವಾಮಿ ಪೊಲೀಸ್ನವರೇ, ದಯಮಾಡಿ ಕಿವಿಗೊಟ್ಟು ಕೇಳಿಸ್ಕೊಳ್ಳಿ. ಇನ್ನೊಂದು ವರ್ಷ ಆದ್ಮೇಲೆ ನಮ್ದೇ ಸರ್ಕಾರ.
ಯಾರಿಗೂ ಶಾಶ್ವತವಾಗಿ ಜಾಗೀರೆಲ್ಲ ಅರಸೀಕೆರೆ ಬರ್ಕೊಟ್ಟಿಲ್ಲ ಯಾರು ಮತದಾರರು. ನಾನು ಹಗಲಿರುಳು 24x7 ನಿಮ್ಗಳ ನಡುವೆನೇ ಇದ್ದೀನಿ. ಹಳ್ಳಿ ಪ್ರವಾಸ ಮಾಡ್ತಿದ್ದೀನಿ. ಅದರ ಸಾಕ್ಷಿ ಅನ್ನಂತೆ ನೀವೆಲ್ಲ ಸೇರುವಂತವ್ರೆ. ಅದಕ್ಕೆ ಸಾಕ್ಷಿ ದಿನ ಉರುಳುತ್ತೆ, ಕಾಲಚಕ್ರ ಉರುಳುತ್ತೆ. ನಾಳೆ ಹಿಂದಿದ್ದಂತ ಈ ಪುಣ್ಯಾತ್ಮ ನಮ್ಮ DYSP ಗೋಪಿ ಅವ್ರಿಗೆ ಒಂದು ಮಾತನ್ನು ಹೇಳ್ತೀನಿ ನಾನು. ಸನ್ಮಾನ್ಯ ಗೋಪಿ ಅವರೇ, ಪೊಲೀಸ್ ಸ್ಟೇಷನ್ ಯಾರಪ್ಪನ ಸೊತ್ತು ಅಲ್ಲ, ಸಾರ್ವಜನಿಕರ ಆಸ್ತಿ, ಸಾರ್ವಜನಿಕರ ಸೊತ್ತು. ನೀವು ಪಬ್ಲಿಕ್ ಸರ್ವೆಂಟ್ ಅಷ್ಟೇ, ನೀವು ಸಾರ್ವಜನಿಕರ ಸೇವಕರು. ದಯಮಾಡಿ ಅಧಿಕಾರದ ಮದ ಏರಿಸ್ಕೊಳಕ್ ಹೋಗಬೇಡಿ. ಇವತ್ತು ನನ್ನ ಕಣ್ಣೆದುರಿಗೆ ನಡೆದಂತದ್ದು ಇದೇ. ನಮ್ಮ ಅಜ್ಜಪ್ಪಣ್ಣ, ನಾನು, ನಮ್ಮ ಭೋಜನಾಯಕರು, ನಮ್ಮೆಲ್ಲ ಪ್ರಮುಖರಿದ್ದಾಗ ಏಕಾಕಿ ಠಾಣೆಯಿಂದ ಹೊರನುಗ್ಗಿ ನಿಮ್ಮವ್ವನ ಮಾತನ್ನ ಬಳಸ್ತಾರೆ DYSP ಅಂತಂದ್ರೆ, ಅರಸೀಕೆರೆ ನಾಗರಿಕರು, ಅರಸೀಕೆರೆ ಜನ ನರಸತ್ತವರು ಅಂತ ತಿಳ್ಕೊಂಡಿದ್ದೀರಾ ನೀವು? ಏನ್ ಬೇಕಾದ್ರೆ ಹೇಳ್ಬೋದ ನಮ್ಮ ಮೇಲೆ? ಸಾರ್ವಜನಿಕರನ್ನ ಈ ರೀತಿಯಾಗಿ ನೋಡೋದು ಸ್ವಾಮಿ? ಹೌದು, ನಿನಗೆ ಅರಸೀಕೆರೆ ಬರ್ಲಿಕ್ಕೆ ಶಿವಲಿಂಗೇಗೌಡರು ಲೆಟರ್ ಕೊಟ್ಟು ಆಡಳಿತ ಪಕ್ಷ ಶಾಸಕ ನೀನು ವರ್ಗಾವಣೆ ಮಾಡ್ಕೊಂಡು ತಂದಿರಬಹುದು. ಸಂಬಳ ಕೊಡ್ತಿರೋದು ಸರ್ಕಾರ, ನಿನಗೆ ಸಂಬಳ ಕೊಡ್ತಿರಕ್ಕೆ ತೆರಿಗೆ ಕಟ್ತಿರೋದು ನಾವು ಸಾರ್ವಜನಿಕರು. ಇಂಥ ದುಂಡಾವರ್ತನೆಗೆಲ್ಲ ಇತಿಷ್ಠಿ ಆಡದೆ ಇತ್ತು. ಖಂಡಿತ ಮುಂದಿನ ದಿನಗಳಲ್ಲಿ ನನ್ನ ಜೀವನದಲ್ಲಿ ಬಹಳಷ್ಟನ್ನ ನೋಡಿದ್ದೇನೆ. ನನ್ನ ಜೀವನದಲ್ಲಿ ಬಹಳಷ್ಟನ್ನ ನೋಡಿದ್ದೇನೆ. ಇದೇ ಹಿಂದೆ CCB ಎನ್ಕ್ವೈರಿ ಮಾಡಿಸಿದ್ರು ನನ್ನ ಮೇಲೆ 2013 ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಇದೇ ನನ್ನ ಮೇಲೆ CID ಎನ್ಕ್ವೈರಿ ಮಾಡಿಸಿದ್ರು. ನನಗಿನ್ನೂ ಆಗ ವಯಸ್ಸು 24-25 ವರ್ಷದಲ್ಲಿ CID ಆಫೀಸ್ಗೂ ಹೋಗಿದ್ದೀನಿ, CCB ಆಫೀಸ್ಗೂ ಹೋಗಿದ್ದೀನಿ, ತನಿಖೆ ಎದುರಿಸಿದ್ದೀನಿ. ನಾವು ಎದುರ್ತೀವಿ ಅನ್ಕಂಡ್ರೆ ಅದು ನಿಮ್ಮ ಭ್ರಮೆ ಸ್ವಾಮಿ, ನಿಮ್ಮ ಭ್ರಮೆ. ಬ್ರಿಟಿಷ್ ಆಡಳಿತ ಇದೆಯಾ? ಬ್ರಿಟಿಷ್ ಸರ್ಕಾರ ಇದೆಯಾ? ಈಗ ಪ್ರತಿಭಟನೆ ಮಾಡಂಗಿಲ್ವಾ? ಪ್ರತಿಭಟನೆ ಮಾಡಕ್ ಬಂದ್ರ ಮೇಲೆ ನಿಮ್ಮ ಮೌನಂತ ನುಗ್ತೀರಾ ಸ್ವಾಮಿ? ಅಮ್ಮನಟ್ಟಿ ಜಾತ್ರೆಗೆ ನೀವೇನಾದ್ರೂ ಕಲ್ಲಾಕಿ ಆ ಜಾತ್ರೆ ನಿಲ್ಲಿಸೋ ನಿಮ್ಮ ಪ್ರಯತ್ನ ಸ್ವಾಮಿ ಶಿವಲಿಂಗಣ್ಣ ಮಾಡಬೇಡ. ಹೋದ ವರ್ಷ ನಿಮ್ ಪ್ರಯತ್ನ ಪಟ್ಟೆ, ತಾಯಿ ನಡೆಸ್ಕೊಂಡು. ಆದ್ರೆ ಒಂದು ನೆನ್ಪಿಡ್ಕೋ, ಯಾವ ಕೌರವ ದುರ್ಯೋಧನ ಸಾಮ್ರಾಟ, ಯಾವ ಕೌರವ ದುರ್ಯೋಧನ ಚಕ್ರವರ್ತಿ ಇದ್ದ, ಅವನ ಹತ್ರ ಮುತ್ತು ರತ್ನ ಚಿನ್ನ ದುಡ್ಡು ಎಲ್ಲ ಇತ್ತು. ಕೃಷ್ಣನ ನಾರಾಯಣೀಯ ಸೇನೆನೂ ಅವನ ಹತ್ರನೇ ಇತ್ತು. ಆದ್ರೆ ಯದುಕುಲ ತಿಲಕ, ಯಾದವ ಕುಲದ ಮಹೋನ್ನತ ನಾಯಕ ಶ್ರೀಕೃಷ್ಣ ಪರಮಾತ್ಮನ ಅಂಶಜರು ಈ ಕಾಡುಗೊಲ್ಲ ಯಾದವ ಸಮಾಜದ ಯುವಕರು ನನ್ನ ಜೊತೆ ಇದ್ದಾರೆ. ಖಂಡಿತವಾಗ್ಲೂ ಹೇಗೆ ಅವತ್ತು ಕೌರವ ಸುಯೋಧನ ಅಥವಾ ದುರ್ಯೋಧನನ ಅಧಿಕಾರದಿಂದ ಕಿತ್ತು ಬಿಸಾಕಿ ಧರ್ಮರಾಯನ್ನ ಆ ಕುರ್ಚಿ ಮೇಲೆ ಕೂರಿಸಿದ್ರು. ಯಾದವ್ ಕುಲ ಕೆಣಕಕ್ ಹೋಗಬೇಡ ಶಿವಲಿಂಗಣ್ಣ, ಅವರು ಕುರುಕ್ಷೇತ್ರದಿಂದ ರಾಜಕೀಯ ಮಾಡ್ಕೊಂಡ್ ಬರ್ತಾವ್ರೆ. ಬೇಡ, ಯಾದವ ಸಮಾಜ ಕೆಣಕಿ ಉಳಿದವರುಂಟೆ. ಅಂತ ದುರ್ಯೋಧನಿಗಿಂತ ದೊಡ್ಡವನ ನೀನು, ದುರ್ಯೋಧನಿಗಿಂತ ದೊಡ್ಡವನ ನೀನು. ಬೆಂಗಳೂರಲ್ಲಿ ಒಳ್ಳೆ ಮನೆ ಕಟ್ಕೊಂತ ಇದ್ದೀರಾ. ಏನೋ ಮುಂದಿನ ಸತಿ ಚುನಾವಣೆ ಸೋತ ತಕ್ಷಣ ಬೆಂಗಳೂರಲ್ಲಿ ಸೆಟ್ಲ್ ಆಗಿ ಕೊಟ್ಟಿದ್ದೀರಾ, ಬಿಡ್ತಾ ಇದ್ದೀರಾ, ಖಾಲಿ ಮಾಡ್ತೀರಾ. 6 ಫ್ಲೋರಿನ ಮನೆ ಕಟ್ತಾ ಇದ್ದೀರಾ. ಸರಿಸುಮಾರು 18,75,00,000 ನಿವೇಶನ ಖರೀದಿ ಮಾಡಿದ್ದೀರಾ. ಚೆನ್ನಾಗಿರಿ, ಮಕ್ಕಳಿದ್ದಾರೆ, ಚೆನ್ನಾಗಿರಿ ನೀವು. ಆದ್ರೆ ನಿಮ್ಮಲ್ಲಿ ನನ್ನ ಮನವಿ ಇಷ್ಟೇ, ಸ್ವಾಮಿ ಶಿವಲಿಂಗಣ್ಣ, ನೀವು
ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ನಮ್ಮ ಧ್ವನಿ ಅಡಗಿಸಬಹುದು ಅಂತ ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ, ಅದು ನಿಮ್ಮ ಭ್ರಮೆ, ಅದು ನಿಮ್ಮ ಭ್ರಮೆ. ಒಂದ್ಸತಿ ಜೋರಾಗಿ ಎರಡೂ ಕೈಗಳನ್ನ ಮೇಲೆತ್ತಿ ತಾಯಿ ಭಾರತ ಮಾತೆಗೆ ಜೈಕಾರ ಕೊಡೋಣ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಸಾಲ್ದಣ್ಣ, ಭಾರತ ಮಾತೆ ಮತ್ತೆ ಒಂದ್ಸರಿ ಎರಡೂ ಕೈ ಎತ್ತಿ ಜೋರಾಗಿ ಆತರ ಹೇಳ್ಬೇಕು, ನಾನು ಆತರ ಬದುಕಿರೋ ನನ್ನ ಮಗ ಅಜ್ಜಪ್ಪ.